ನಮಸ್ಕಾರ. ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ಸಚಿನ್ ಹೆಮ್ಮಕ್ಕಿ. ನೋಂದಣಿ ಅಕ್ರಮಗಳಿಗೆ ಕಡಿವಾಣ ಹಾಕುವ ಉದ್ದೇಶದಿಂದ ಹಲವು ಉಪಕ್ರಮ ಕೈಗೊಂಡಿರುವಂತಹ ರಾಜ್ಯ ಸರ್ಕಾರ ಇದೀಗ GIS ಅಂದರೆ ಭೌಗೋಳಿಕ ದತ್ತಾಂಶ ಆಧಾರಿತ ತಂತ್ರಾಂಶ ರೂಪಿಸುವಂತಹ ಪ್ರಯೋಗಕ್ಕೆ ಮುಂದಾಗಿದೆ. ಆ ಮೂಲಕ ನೋಂದಣಿ ಮುದ್ರಾಂಕ ನಿಗದಿ ವಿಚಾರದಲ್ಲಿ ನಡೀತಾ ಇರುವಂತಹ ಕಳ್ಳಾಟಗಳಿಗೆ ಬ್ರೇಕ್ ಹಾಕುವ ಸಂಕಲ್ಪವನ್ನು ತೊಟ್ಟಿದೆ. ನೋಂದಣಿ ಸಂದರ್ಭದಲ್ಲಿ ನಿರ್ದಿಷ್ಟ ಆಸ್ತಿ ಇರುವ ಪ್ರದೇಶ ಯಾವ ರಸ್ತೆಗೆ ಹೊಂದಿಕೊಂಡಿದೆ ಅನ್ನುವ ಲೆಕ್ಕ ಹಾಕಿ ಅದರ ಪ್ರಕಾರ ಮುದ್ರಾಂಕ ವಸೂಲಿ ಮಾಡಿ ತೆರಿಗೆ ಹೆಚ್ಚಿಸುವಂತಹ ಗುರಿ ಹಾಕಿಕೊಳ್ಳಲಾಗಿದೆ. ಇನ್ನು ಈ ಹೊಸ ವ್ಯವಸ್ಥೆಯನ್ನು ಗ್ರಾಮೀಣ ಹಾಗೂ ನಗರ ಪ್ರದೇಶದಲ್ಲಿ ಜಾರಿಗೆ ತರುವ ಉದ್ದೇಶ ಹೊಂದಲಾಗಿದೆ. ಆರಂಭದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ GIS ಆಧಾರಿತ ನೋಂದಣಿ ವ್ಯವಸ್ಥೆ ಅನುಷ್ಠಾನ ಆಗಲಿದ್ದು ಬಳಿಕ ಹಂತ ಹಂತವಾಗಿ ನಗರಕ್ಕೆ ವಿಸ್ತರಣೆಗೊಳ್ಳಲಿದೆ. ಇನ್ನು 15 ದಿನಗಳಲ್ಲಿ ವ್ಯವಸ್ಥೆ ಜಾರಿಗೆ ಬರುತ್ತೆ ಅಂತ ಕಂದಾಯ ಇಲಾಖೆಯ ಉನ್ನತ ಮೂಲಗಳು ತಿಳಿಸಿವೆ. ಹಾಗಾದರೆ ಹೊಸ ಸಾಫ್ಟ್ವೇರ್ ಹೇಗೆ ಕಾರ್ಯನಿರ್ವಹಿಸುತ್ತೆ? ಅದರಲ್ಲಿ ನಂಬರ್ 1, ನೋಂದಣಿ ಆಗುವ ಆಸ್ತಿ ಎಲ್ಲಿದೆ ಎಂಬುದರ ಮೇಲೆ ನಿಗಾ, ಎಷ್ಟು ಪ್ರದೇಶ ಮಾರಾಟ ಎಂಬ ಸಮಗ್ರ ಮಾಹಿತಿ ಸಂಗ್ರಹ, ಬಳಿಕ ಸ್ವಯಂಚಾಲಿತವಾಗಿ ಮುದ್ರಾಂಕ ದರದ ಲೆಕ್ಕಾಚಾರ. ಇನ್ನು 4ನೇದು ದರ ಪಾವತಿಸಿ ದಾಖಲೆಗಳನ್ನು ಸಲ್ಲಿಸಿದ ಬಳಿಕ ನೋಂದಣಿ. ಇನ್ನು ನಂಬರ್ 5, ಮುದ್ರಾಂಕಕ್ಕೆ ಸರ್ವೆ ನಂಬರ್ ಮೇಲೆ ಕ್ಲಿಕ್ ಮಾಡಬೇಕು. ನಂಬರ್ 6, ಎಷ್ಟು ಪ್ರದೇಶ ಮಾರಾಟ ಅಂತ ನಮೂದಿಸಿದರೆ ದರ ನಿಗದಿ. ಹೊಸ ವ್ಯವಸ್ಥೆ. ಹಾಗಾದರೆ ಹೊಸ ವ್ಯವಸ್ಥೆ ಯಾಕೆ ಅನ್ನೋದನ್ನು ನೋಡ್ತಾ ಹೋಗೋಣ. ಭೂ ಮಾರಾಟದ ವೇಳೆ ಅದರಲ್ಲಿ ಕಟ್ಟಡಗಳ ಮಾಹಿತಿ ಮುಚ್ಚಿಡುವ ಪ್ರಕರಣ ಹೆಚ್ಚುತ್ತಾ ಇರುವುದು. ನೋಂದಣಿ ಪ್ರದೇಶವನ್ನು ವಿಭಾಗ ಮಾಡಿದಾಗ ಅದಕ್ಕೆ ತಕ್ಕಂತೆ ನೋಂದಣಿ ಶುಲ್ಕ ನಿಗದಿ ಮಾಡಲಾಗುತ್ತೆ. ಆಸ್ತಿ ರಾಷ್ಟ್ರೀಯ, ರಾಜ್ಯ ಅಥವಾ ಜಿಲ್ಲಾ ರಸ್ತೆಗೆ ಹೊಂದಿಕೊಂಡಿದ್ದರೂ ಹಳ್ಳಿ ರಸ್ತೆ ಎಂಬಂತೆ ತೋರಿಸಲಾಗುತ್ತೆ. ಇದರಿಂದ ನೋಂದಣಿ ಶುಲ್ಕ ಕಡಿಮೆಯಾಗುತ್ತೆ. ಇನ್ನು ಸೋರಿಕೆ ತಡೆಯನ್ನು ಹೇಗೆ ಮಾಡ್ಬೋದು? ಈ ಖಾತೆ ಹಾಗೂ ಇತರ ಕಾರಣಗಳಿಂದ ನೋಂದಣಿ ಆದಾಯ ಸಂಗ್ರಹ ಸ್ವಲ್ಪ ತಗ್ಗಿದೆ. ಇನ್ನು ಹೊಸ ವ್ಯವಸ್ಥೆ ಜಾರಿಗೆ ತರೋದ್ರಿಂದ ತೆರಿಗೆ ಸಂಗ್ರಹ ಹೆಚ್ಚಳ ಆಗುತ್ತೆ. ನೋಂದಣಿಯಲ್ಲಿ ಯಾವುದೇ ಲೋಪ ಇರೋದಿಲ್ಲ. ಭೌಗೋಳಿಕ ಯಾವ ರೀತಿಯಾಗಿ ಭೌಗೋಳಿಕ ತಡೆಯನ್ನು ಮಾಡ್ಬೋದು ಅಂದರೆ ಕರ್ನಾಟಕ ರಾಜ್ಯ ದೂರ ಸಂವೇದಿ ಅನ್ವಯಿಕ ಕೇಂದ್ರದ ದತ್ತಾಂಶ ಬಳಸಲಾಗುತ್ತೆ. ಈ ಆಡಳಿತ, ಕಂದಾಯ ಹಾಗೂ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಜಂಟಿಯಾಗಿ GIS ಆಧಾರಿತ ದತ್ತಾಂಶವನ್ನು ಬಳಕೆ ಮಾಡಲಿವೆ. ಈ ಖಾತೆ ಸಮಸ್ಯೆ ಶೀಘ್ರ ತೆರೆಗೆ ಬರುವಂಥ ಸಾಧ್ಯತೆ ಇದೆ. ಇನ್ನೊಂದು ಕಡೆ ಹೊಸದಾಗಿ ಜಾರಿಗೆ ತಂದ ಈ ಖಾತೆ ವ್ಯವಸ್ಥೆಯ ಲೋಪ ಸರಿಪಡಿಸುವ ಕೆಲಸ ಕೂಡ ನಡೀತಾ ಇದೆ. ಇನ್ನು ಕಂದಾಯ ಇಲಾಖೆ ಇದರ ಜವಾಬ್ದಾರಿಯನ್ನು ತೆಗೆದುಕೊಂಡಿದೆ. ಗ್ರಾಮೀಣಾಭಿವೃದ್ಧಿ ಮತ್ತು ನಗರಾಭಿವೃದ್ಧಿ ಇಲಾಖೆಗಳ ಜೊತೆ ಸಾಕಷ್ಟು ಚರ್ಚೆ ನಡೆಸಿ ಸಮಸ್ಯೆ ಬಗೆಹರಿಸಲಿಕ್ಕೆ ಬೇಕಾದ ಎಲ್ಲ ಕ್ರಮ ಕೂಡ ಕೈಗೊಂಡಿದೆ. ಇನ್ನು ಸಮಸ್ಯೆ ಬಗೆಹರಿದ ನಂತರ ಸಂಬಂಧಿಸಿದ ಎಲ್ಲ ಇಲಾಖೆಗಳಲ್ಲಿ ಏಕರೂಪದ ಈ ಖಾತೆ ನೀಡಲಾಗುತ್ತೆ. ಇನ್ನು ಮುದ್ರಾಂಕ ನಿಗದಿ ಹೇಗೆ? ಸ್ಥಳ ಮಾರಾಟ ಮಾಡುವ ಜಮೀನಿನಲ್ಲಿ ಇರುವ ಕಟ್ಟಡ ಜಾಗ ಯಾವ ರಸ್ತೆಗೆ ಹತ್ತಿರ ಇದೆ ಎಂಬ ಆಧಾರದಲ್ಲಿ ಮುದ್ರಾಂಕ ಅಲ್ಲಿ ನಿರ್ವಹಿಸುತ್ತೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇನ್ನೊಂದು ಕಡೆ ಸಾಫ್ಟ್ವೇರ್ನಿಂದ ನಿಗದಿ ತೆರಿಗೆ ಸಂಗ್ರಹ, ಮತ್ತೊಂದು ಕಡೆ ನೋಂದಣಿ ಮತ್ತು ಮುದ್ರಾಂಕದಲ್ಲಿ ಈ ವರ್ಷ ಒಟ್ಟು 26,000 ಕೋಟಿ ರೂಪಾಯಿಗಳ ಸಂಗ್ರಹ ಗುರಿ ಹಾಕಿಕೊಳ್ಳಲಾಗಿದೆ. ಅದರಲ್ಲಿ 24,500 ಕೋಟಿ ಸಂಗ್ರಹ ಆಗಬಹುದು ಅಂತ ಅಂದಾಜು ಕೂಡ ಮಾಡಲಾಗಿದೆ. ಇನ್ನು ಕಳೆದ ವರ್ಷಕ್ಕಿಂತ 4,000 ಕೋಟಿ ರೂಪಾಯಿಗಳು ಹೆಚ್ಚಿಗೆ ಸಂಗ್ರಹ ಆಗುತ್ತೆ ಅಂತ ಸರ್ಕಾರ ಅಂದಾಜು ಮಾಡಿದೆ. ಇನ್ನೊಂದು ಕಡೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಕೂಡ ಇದರ ಪ್ರಯೋಜನದ ಬಗ್ಗೆ ಹೇಳಿದ್ದಾರೆ. ನೋಂದಣಿಯಲ್ಲಿ ಆಗ್ತಾ ಇರುವಂತಹ ಮೋಸ ತಡೆಗಟ್ಟುವುದೇ ನಮ್ಮ ಮೊದಲ ಆದ್ಯತೆ. ಆದ್ದರಿಂದಲೇ 15 ದಿನದಲ್ಲಿ GIS ಆಧಾರಿತ ನೋಂದಣಿ ವ್ಯವಸ್ಥೆ ಹೊಸ ತಂತ್ರಾಂಶದ ಮೂಲಕ ಜಾರಿಗೆ ಬರುತ್ತೆ. ಸುಳ್ಳು ಹೇಳಿ ಆಗುವ ನೋಂದಣಿಗಳಿಗೆ ಕಡಿವಾಣ ಬೀಳುತ್ತೆ ಅಂತ ಕಂದಾಯ ಸಚಿವರು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ.